ಮಗಳು ನಿನ್ಗೆ ಮತ್ತೆ ಹತ್ರ ಆಗ್ತಿದ್ದಾಳೆ ಅಂತ ಸಂತೋಷ ಪಡ್ತಿದ್ಯಾ? ನಿತ್ಯಾ, ಅವಳು ಈ ಮನೆಗೆ ಬರ್ಬಾರ್ದು ಮಾಮ್. ಅವಳು ಈ ಮನೆಗೆ ಕಾಲಿಡಬಾರ್ದು. ಅವಳು ಈ ಮನೆಯಲ್ಲಿ ಉಸಿರಾಡಬಾರ್ದು. ಅವಳ ಮಾತು ಈ ಮನೆಯಲ್ಲಿ ಕೇಳಲೇಬಾರ್ದು. ನಿತ್ಯಾ, ನಿನ್ಗೆ ಮೊದ್ಲೇ ಹೇಳಿದ್ದೀನಿ, ನಿನಗೆ ಒಬ್ಳೇ ಮಗಳು, ಅದು ನಾನೇ. ಬಂದ್ಲು ಅಂತ ಅವಳನ್ನ ಅಲೌ ಮಾಡಿದ್ಯೋ ಅದೇ ಅವಳಿಗೆ ಕೊನೆ ಕ್ಷಣ ಆಗತ್ತೆ. ನಿನ್ನೆ ನನ್ನ ಹೆಸರಲ್ಲಿ ಫ್ಯಾಷನ್ ಶೋಗೆ ಹೋಗಿ ನನ್ನ ಐಡೆಂಟಿಟಿನ ಡಿಸ್ಟ್ರಾಯ್ ಮಾಡಿದ್ಲು. ಅಡಾಪ್ಷನ್ ಅಂತ ಈ ಮನೆಗ್ ಬಂದು ನನ್ನ ನಡು ರೋಡ್ಗೆ ಎಳಿಬೇಕಂತ ನೋಡ್ತಾ ಇದ್ದಾಳೆ. ಅವಳಿಗೆ ನೀನು ಜೈಕಾರ ಹಾಕಿದ್ಯೋ ಅದಾದ್ಮೇಲೆ ನೀನು ಅವಳ ಸಾವಿನ ಕೇಕೆ ಕೇಳ್ಬೇಕಾಗತ್ತೆ. ಆಗ್ಲೇ ಅವಳು ತುಂಬಾ ಆಟ ಆಡಿದಾಳೆ. ಇಷ್ಟು ದಿನ ಅವಳನ್ನ ಬದುಕೋಕ್ ಬಿಟ್ಟಿದ್ದೆ ಹೆಚ್ಚು. ಅವಳು ಬಂದು ನಿನ್ ಮಗಳಾಗಿ ಮನೇಲಿ ಬದುಕ್ತೀನಿ ಅಂದ್ರೆ ನಾನ್ ಹೇಗ್ ಒಪ್ಕೋತೀನಿ? ಅವಳು ಆಸ್ತಿಗೆ ವಾರಸ್ದಾರ ಆದ್ರೆ ನಾನೇನಾಗ್ಬೇಕು? ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಮಾಮ್. ಈ ಕೆಲ್ಸ ಆಗ್ಬಾರ್ದು. ನಿಲ್ಸೋದಿಕ್ ಹೇಳು, ಆ ಯೋಚನೆನ ಬಿಡೋದಿಕ್ ಹೇಳು. ಇಲ್ದಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಮಾಮ್. ನನ್ ಬಗ್ಗೆ ನನಗಿಂತ ಹೆಚ್ಚು ನಿನಗೆ ಚೆನ್ನಾಗ್ ಗೊತ್ತು. ಇಟ್ಸ್ ನಾಟ್ ಎ ರಿಕ್ವೆಸ್ಟ್, ಇಟ್ಸ್ ಮೈ ಆರ್ಡರ್. ದೇವ್ರೆ, ನನ್ ಮಗಳು ನನ್ನ ಹತ್ರ ಬರ್ತೀನಿ ಅಂದಾಗ ಹೇಗ್ ಬೇಡ ಅನ್ಲಿ? ಹುಟ್ಟದಾಗ್ಲಿ ದೂರ ಆದವಳು ಇಷ್ಟು ವರ್ಷ ಆದ್ಮೇಲೆ ಹತ್ರ ಬರ್ತೀನಿ ಅಂದಾಗ ಹೇಗ್ ಬೇಡ ಅನ್ನೋದು? ಫ್ರೆಂಡಾ? ಯಾರು ಈ ಫ್ರೆಂಡು? ಕಮ್ ಆನ್, ರಿಸೀವ್. ಚಿಕ್ಕಮ್ಮಂಗಿರೋ ಫ್ರೆಂಡ್ ಯಾರಪ್ಪ? ಎತ್ತಿದ್ರೆ ಯಾರೋ ಗೊತ್ತಾಗುತ್ತಲ್ವಾ? ಕಟ್ಟಾಯ್ತು. ಫೋನ್ ರಿಸೀವ್ ಮಾಡದೆ ಏನ್ ಮಾಡ್ತಿದ್ದಾರೆ? ನಿಲ್ಸು. ನನ್ ಫೋನ್ ನೀನ್ ಯಾಕೆ ತಗೋತಾ ಇದ್ಯಾ? ಏನಮ್ಮ, ಬೇರೆಯವ್ರ ಫೋನ್ ತಗೋಬಾರ್ದು ಅನ್ನೋ ಮ್ಯಾನರ್ಸ್ ಕೂಡ ಇಲ್ವಾ ನಿನ್ಗೆ? ಫೋನ್ ಇಲ್ಲಿಟ್ಟು ಹೋಗಿದ್ರಿ, ಅದು ಸುಮ್ನೆ ರಿಂಗ್ ಆಗ್ತಿತ್ತು. ಅಷ್ಟಕ್ಕೂ ನಿಮ್ಗೆ ಫೋನ್ ಬಂದಿದ್ದ ಹೇಳೋ ಕೇಳಿದೆ ಅವರು, ಮತ್ತೆ ಅವ್ರಿಗೆ ಕೇಳ್ತಿದ್ದೀರಾ? ಯಾರೋ ಫ್ರೆಂಡ್ ಅಂತೆ, ಎತ್ತಿ ಮಾತಾಡಿ. ಅದೇನಾದ್ರೂ ಟಿವಿನ ಹಾಗೆ ನೋಡ್ತಿದ್ದೀರಾ? ಮಾತಾಡಿ. ಹಲೋ, ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಹೇಳಿ. ಏನ್ ಹೇಳೋದು? ನಾನ್ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಫೋನು ದೂರದಲ್ಲಿತ್ತು, ನೋಡ್ಲಿಲ್ಲ. ಈಗಷ್ಟೇ ದತ್ತು ಕಾರ್ಯಕ್ರಮ ಬಿಡ್ಬೇಕು ಅಂತ ಗಂಗಾಗೆ ಹೇಳೋಕೆ ಆ ತುಳಸಿಗೆ ವಾರ್ನಿಂಗ್ ಕೊಟ್ಟು ಬರ್ತಾ ಇದ್ದೀನಿ. ಹೌದಾ? ನೀವು ಕೂಡ ಮನೆಯವರಿಗೆ ಏನಾದ್ರೂ ಹೇಳಿ ಆ ಗಂಗಾನ ಬರ್ದಿದ್ದ ಹಾಗೆ ಮಾಡಿ. ಆಹಾ ಆಹಾ, ಹಾಗೆ ಮಾಡ್ತೀವಿ. ಅವಳು ನಮ್ಮ ಮನೆಗ್ ಬಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ನನ್ ವಿಶ್ವರೂಪ ತೋರಿಸ್ತೀನಿ, ಅರ್ಥ ಆಯ್ತಲ್ವಾ? ಸರಿ, ಇಡ್ತೀನಿ. ಇವ್ರು ಒಂಥರ ವಿಚಿತ್ರ ಮನುಷ್ಯರು ಮೇಡಮ್. ಅಲ್ಲ ನಾಣಿ ಅವ್ರೆ, ಕನ್ನಿಂಗ್ ಮನುಷ್ಯರು. ಇವ್ರ ವರ್ತನೆ ನೋಡ್ತಿದ್ರೆ
ತುಂಬಾ ಅನುಮಾನ ಬರ್ತಿದೆ. ಏನ್ ಮೇಡಮ್ ನಿಮ್ ಡೌಟು? ಇವರು ನಿತ್ಯನ 2-3 ಸಲ ನೋಡ್ದವ್ರು. ನಿತ್ಯ ಬದುಕಿದಾಳೆ ಅಂತ ನನಗಿಂತ ಇವರಿಗೆ ಜಾಸ್ತಿ ಗೊತ್ತು. ಆ ಮನೆಗೆ ಫ್ಯಾಷನ್ ಶೋಗೆ ಹೋದಾಗ ಕೂಡ ಇವ್ರು ಓವರ್ ಆಕ್ಟಿಂಗ್ ನೋಡ್ತಿದ್ರೆ ಇವರು ನಿತ್ಯ ಜೊತೆ ಕೈ ಜೋಡಿಸಿದ್ದಾರೆ ಅಂತ ನಂಗೆ ಡೌಟ್ ಆಗ್ತಿದೆ. ಇದ್ರೂ ಇರಬಹುದು ಮೇಡಮ್. ಇವ್ರು ಏನ್ ಬೇಕಾದ್ರೂ ಮಾಡೋಂತ ಜನ. ನಿತ್ಯ ಮೇಡಮ್ ಜೊತೆ ಕೈ ಜೋಡಿಸಿ ನಿಮ್ಗೆ ಮೋಸ ಮಾಡಕ್ ನೋಡ್ತಿದಾರೇನೋ. ಇದೇ ಇವ್ರ ಪ್ಲಾನ್ ಆಗಿರತ್ತೆ ನಾಣಿ ಅವ್ರೆ. ಆದ್ರೆ ನಿತ್ಯ ಮೇಡಮ್ ಅವ್ರ ಜೊತೆ ಕೈ ಜೋಡಿಸೋದ್ರಿಂದ ಇವ್ರಿಗಾಗೋದಾದ್ರ ಲಾಭ ಏನ್ ಮೇಡಮ್? ದುಡ್ಡು ನಾಣಿ ಅವ್ರೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಿತ್ಯನ ಹತ್ರ ದುಡ್ಡು ಕೇಳಿರ್ತಾರೆ. ಆದ್ರೂ ಇಂಥವ್ರ ಹೆಲ್ಪ್ನ ನಿತ್ಯ ಮೇಡಮ್ ಅವ್ರು ತಗೋತಾರ? ತನ್ಗೆ ಉಪಯೋಗ ಆಗ ಯಾವ ಚಿಕ್ಕ ಅವಕಾಶನೂ ನಿತ್ಯ ಬಿಡೋದಿಲ್ಲ ನಾಣಿ ಅವ್ರೆ. ಆದ್ರೆ ಮೇಡಮ್, ಒಂದು ಕಾಲದಲ್ಲಿ ನಿತ್ಯ ಮೇಡಮ್ ಅವರು ಇವರು ಬದ್ಧ ಶತ್ರುಗಳು. ನಿತ್ಯ ಮೇಡಮ್ ಅವ್ರನ್ನ ತಪ್ಪಿಸಿ ತನ್ನ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ದವರು. ಪರಿಸ್ಥಿತಿ ಸರಿಯಾಗಿ ಎಲ್ರೂ ಬದಲಾಗ್ತಾರೆ ನಾಣಿ ಅವ್ರೆ. ಇವ್ರಿಗಾಗ ನಿತ್ಯ ಶತ್ರು, ಈಗ ನಾನ್ ಶತ್ರು. ಅದಕ್ಕೆ ನಿತ್ಯ ಜೊತೆ ಕೈ ಜೋಡಿಸಿ ನನ್ನ ಸೈಡ್ ಮಾಡೋಕ್ ನೋಡ್ತಿದ್ದಾರೆ. ನಾನ್ ದೂರ ಆದ್ರೆ ನಿತ್ಯನೂ ದೂರ ಮಾಡಿ ಅವ್ರ ಮಗಳನ್ನ ಎಂಟರ್ ಮಾಡ್ತಾರೇನೋ. ಅಮ್ಮ, ನಿಜನೇ ಮೇಡಮ್. ಈಗ ಏನ್ ಮಾಡೋಣ ಅಂತೀರಾ? ಏನಿದೆ, ನಿತ್ಯ ಜೊತೆ ಕೈ ಜೋಡಿಸಿ ನನ್ನ ಸೈಡ್ ಮಾಡೋಕ್ ನೋಡ್ತಿದ್ದಾರೆ. ನಾನ್ ದೂರ ಆದ್ರೆ ನಿತ್ಯನೂ ದೂರ ಮಾಡಿ ಅವ್ರ ಮಗಳನ್ನ ಎಂಟರ್ ಮಾಡ್ತಾರೇನೋ. ಅಮ್ಮ, ನಿಜನೇ ಮೇಡಮ್. ಈಗ ಏನ್ ಮಾಡೋಣ ಅಂತೀರಾ? ಏನಿದೆ, ಹೇಗೋ ಅವರಿಗೆ ದುಡ್ಡಿನ ಆಸೆ ಇದೆಯಲ್ಲ, ಆ ದುಡ್ಡಿಂದನೇ ಹಿಡಿಯೋಣ. ಆಸ್ತಿಲಿ ಅರ್ಧ ಕೊಡ್ತೀನಿ ಅಂತ ಅವರೆಲ್ಲ ಕೊಂಡ್ಕೊಳ್ಳೋದು. ಸೂಪರ್ ಮೇಡಮ್. ದುಡ್ಡಿನ ಆಸೆ ತೋರಿಸಿದ್ರೆ ಅವ್ರು ಖಂಡಿತ ಬೀಳ್ತಾರೆ. ನೀವು ನಡೀರಿ, ನಡೀರಿ. ಚಂದ್ರಿಕಾ, ನಮ್ಮ ಮೇಲೆ ಗಂಗಾಗೆ ಡೌಟ್ ಬಂದಿದೆ ಅಂತೀಯಾ? ಅದೇ ನನ್ಗೂ ಡೌಟ್ ಆಗ್ತಿದೆ. ಅಲ್ಲ, ನೀನು ಫೋನಲ್ಲಿ ಯಾಕೆ ಅಷ್ಟು ಗಾಬರಿಯಲ್ಲಿ ಮಾತಾಡ್ತೆ? ಹಾ, ಈ ಫೋನ್ ರಿಸೀವ್ ಮಾಡಿದ್ರೆ ನಿಮಗ್ ಗೊತ್ತಾಗ್ತಿತ್ತು. ಗಂಗಾ ಮುಂದೆ ನಿತ್ಯನ್ ಜೊತೆ ಮಾತಾಡೋದು ಅಂದ್ರೆ ಆಟನಾ? ಹೌದು. ಮೊದ್ಲೇ ಆ ಗಂಗಾ ಬೆರಳು ತೋರಿಸಿದ್ರೆ ಹಸ್ತನುಂಗೋ ಜಾತಿ. ಇನ್ ಮುಂದೆ ನಾವು ಹುಷಾರಾಗಿರ್ಬೇಕು. ಈ ಅಡಾಪ್ಷನ್ ಹೇಗಾದ್ರೂ ತಡೀರಿ ಅಂತ ನಿತ್ಯ ಆರ್ಡರ್ ಮಾಡಿದ್ಲು. ಹೇಗ್ ನಿಲ್ಸೋದು? ಮನೇಲೆಲ್ಲ ಒಪ್ಕೊಂಡಿದಾರಲ್ಲ. ತಡೀದೇ ಇದ್ರೆ ಇವಳು ಒಪ್ಕೊಳ್ಳೋ ತರ ಇಲ್ಲ. ಚಿಕ್ಕಮ್ಮ, ಏನು ಇಷ್ಟು ಪೂಸಿ ಹೊಡಿತಾಳೆ? ಏನಮ್ಮ ಅಷ್ಟೊಂದ್ ಪ್ರೀತಿಯಿಂದ ಕರೀತಿದ್ಯಾ? ಪ್ರೀತಿ ಇರೋದಕ್ಕೆ ಪ್ರೀತಿಯಿಂದ ಕರೆದಿದ್ದು. ಸಡನ್ ಆಗಿ ಇಷ್ಟು ಪ್ರೀತಿ ಯಾಕೋ? ಸಡನ್ ಆಗಿ ಏನೂ ಇಲ್ಲ ಚಿಕ್ಕಪ್ಪ. ನೀವಂದ್ರೆ ಮೊದ್ಲಿಂದನೂ ನನ್ಗೆ ಅಭಿಮಾನ, ಆಪ್ಯಾಯತೆ, ಪ್ರೀತಿನೂ ಇದೆ. ನಿಮ್ಮನ್ನ ನೋಡ್ತಿದ್ರೆ ಕನಿಕರ ಆಗತ್ತೆ. ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಯಾಕೋ? ಯಾಕೆ ಅಂದ್ರೇನು ಚಿಕ್ಕಮ್ಮ? ಈ ಮನೇಲಿ ನಿಮ್ಗೆ ಗೌರವ ಇಲ್ಲ, ಬೆಲೆನೂ ಇಲ್ಲ, ತವ್ರ ಮನೇಲೆ ಇರೋದು ಅಂತ ನಿಮ್ಮನ್ನ ಎಲ್ರೂ ನೆಗ್ಲೆಕ್ಟ್ ಮಾಡ್ತಾರೆ. ಒಂದ್ ರೀತಿಲಿ ಇದೆಲ್ಲ ನನ್ನಿಂದಾನೆ. ನಿಮ್ ಮಗಳು ಸೊಸೆ ಆಗಿರ್ಬೇಕಾದ ಜಾಗಕ್ಕೆ ನಾನ್ ಬಂದು ನಿಮ್ಗೆ ಅನ್ಯಾಯ ಮಾಡ್ದೆ. ಈ ಮನೆಗೆ ಯಜಮಾನ್ರಾಗ್ಬೇಕಾದ್ ನೀವು ಕೆಲಸದವ್ರಾದ್ರಿ. ಊಟಕ್ಕೆ ಬಟ್ಟೆಗೆ ಕೈ ಚಾಚಬೇಕು. ಈ ಮನೇಲಿ ನಿಮ್ಗೆ ಯಾವ ಆಸ್ತಿನೂ ಸಿಗಲ್ಲ. ಚೆನ್ನಾಗಿದೆಯಮ್ಮ. ಜಿಗ್ಟಿ ತೊಟ್ಲು ತಗೋದಂದ್ರೆ ಇದೆ. ಬರೇನು ಹಾಕಿ ಔಷಧಿನೂ ಹಚ್ತಿದ್ಯಲ್ಲಮ್ಮ. ನಿನ್ ಕರುಣೆ ದಯೆ ನಮಗ್ ಬೇಕಾಗಿಲ್ಲ. ಹೇಳೋದನ್ನ ಪೂರ್ತಿಯಾಗಿ ಕೇಳಿ ಚಿಕ್ಕಮ್ಮ. ಎಷ್ಟು ಅಲ್ಲ ಅಂದ್ಕೊಂಡ್ರು ನೀವು ನನ್ಗೆ ತಂದೆ ತಾಯಿ ಹಾಗೆ. ಅಲ್ದೆ ನಮ್ ಮದ್ವೆಯಲ್ಲಿ ನನ್ ತಂದೆ ತಾಯಿಯಾಗಿ ಅವ್ರ ಕಾಲ್ ತೊಳೆದ್ರಿ. ಆ ಕೃತಜ್ಞತೆಗೆ ಒಂದ್ ಕೆಲ್ಸ ಮಾಡೋಣ ಅಂದ್ಕೊಂಡಿದೀನಿ. ಏನಾದ್ರೂ ನೀನು ನಿನ್ನ ನಾವೇ ದತ್ತು ತಗೋಬೇಕು ಅಂತ ಹೇಳ್ತಿದ್ಯೇನೋ? ಅದಾಗಲ್ಲಮ್ಮ, ನಮ್ಗೆ ಆಲ್ರೆಡಿ ಮಗಳಿದ್ದಾಳೆ. ಅದೇನಲ್ಲ ಚಿಕ್ಕಪ್ಪ, ನಾಳೆ ನನ್ ದತ್ತು ನಡೆಯುತ್ತಲ್ವಾ? ಏನೋ ನಡೆಯುತ್ತೋ ಇಲ್ವೋ? ಯಾಕೆ ನಡೆಯಲ್ಲ ಅಂತೀರಾ? ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತಮ್ಮ. ಅಂದ್ರೆ ದತ್ತುನೇ ನಡಿಬಾರ್ದು ಅಂತ ಯಾರಾದ್ರೂ ಅಡ್ಡ ಬರ್ಬೇಕು ಅಂದ್ಕೊಂಡಿದಾರ? ಆಹಾ, ಆ ವಿಷಯ ಎಲ್ಲ ನಮ್ಗೇನಮ್ಮ ಗೊತ್ತು? ನಮ್ಗೇನ್ ಗೊತ್ತಿಲ್ಲಮ್ಮ. ನಿಮ್ಗೆ ಗೊತ್ತಿಲ್ಲ ಅಂತ ನನಗ್ ಗೊತ್ತು. ನೀವು ಒಳ್ಳೆಯವರು, ಅಮಾಯಕರು.
ಅದಕ್ಕೆ ನಿಮ್ಗೋಸ್ಕರ ನಾನೊಂದು ಒಳ್ಳೆ ಕೆಲ್ಸ ಮಾಡೋಣ ಅಂದ್ಕೊಂಡಿದೀನಿ. ಏನೋ ಅಂತ ಒಳ್ಳೆ ಕೆಲ್ಸ? ನಾಳೆ ನಾನು ಆ ಮನೆಗ್ ದತ್ತಕ್ಕೆ ಹೋದ್ರೆ ಆ ಆಸ್ತಿ ಎಲ್ಲ ನಂದೇ ಆಗತ್ತಲ್ವಾ? ಆ ಆಸ್ತಿಗೆ ನಾನೇ ಏಕೈಕ ವಾರಸ್ಥಳಲ್ವಾ? ಅದಕ್ಕೆ ಇಲ್ಲೇ ನನ್ಗೆ ಇಷ್ಟೊಂದು ಆಸ್ತಿ ಇದೆ, ಇನ್ನು ಆ ಆಸ್ತಿ ಕೂಡ ನಾನೇನ್ ಮಾಡ್ತೀನಿ? ಅದಕ್ಕೆ ಅದ್ರಲ್ಲಿ ಅರ್ಧ ನಾನ್ ನಿಮ್ಗೆ ಬರ್ಕೊಡೋಣ ಅಂದ್ಕೊಂಡಿದೀನಿ. ಹೇಳಿ ಅಜ್ಜಿ, ಏನ್ ಯೋಚನೆ ಮಾಡಿದ್ರಿ? ಮಗಳನ್ನ ಕಳ್ಕೊಂಡಿರೋ ಒಬ್ಬ ತಾಯಿ ನೋವನ್ನ ಕಡಿಮೆ ಮಾಡೋಕೆ ನೀನ್ ಮಗಳಾಗ್ಬೇಕು ಅನ್ಕೊಂಡಿರೋ ನಿನ್ ಸಂಕಲ್ಪ ತುಂಬಾ ದೊಡ್ಡದಮ್ಮ. ನಾಣಿ ಹೇಳ್ದಾಗೆ ಆ ಭಗವಂತ ಕೂಡ ತೀರ್ಸಕ್ ಆಗದೆ ಇರೋ ಆಸೆನ ನೀನ್ ತೀರಿಸ್ತಿರೋದಕ್ಕೆ ತುಂಬಾ ಮನ್ಸಿಂದ ಆಶೀರ್ವಾದ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ಪ್ರಾರ್ಥನೆ ಮಾಡೋ ತುಟಿಗಿಂತ ಸಹಾಯ ಮಾಡೋ ಕೈ ತುಂಬಾ ದೊಡ್ಡದು ಅಂತಾರಮ್ಮ. ರೂಪ ಅವ್ರಿಗೆ ನೀನ್ ಮಾಡೋ ಸಹಾಯ ನೆನ್ಸ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತಮ್ಮ. ಥ್ಯಾಂಕ್ ಯು ಮಾವ. ಮೊನ್ನೆ ಫ್ಯಾಷನ್ ಶೋಲ್ ಗೆದ್ದು ನೀನು ಅಂದಗಾತಿ ಅಂತ ಪ್ರೂವ್ ಮಾಡ್ಕೊಂಡೆ. ಇವತ್ತು ತಾಯಿಗೆ ಸಹಾಯ ಮಾಡ್ಬೇಕು ಅಂತ ಈ ಅಂದವಾದ ರೂಪದಲ್ಲಿ ಅಂದವಾದ ಮನ್ಸಿದೆ ಅಂತ ಕೂಡ ಪ್ರೂವ್ ಮಾಡಿದ್ಯಮ್ಮ. ಥ್ಯಾಂಕ್ಸ್ ಅತ್ತೆ. ನಿನ್ನಂತ ಒಳ್ಳೆ ಹುಡುಗಿನ ನಾವ್ ಇಲ್ಲಿವರೆಗೂ ನೋಡೇ ಇಲ್ಲಮ್ಮ. ಮತ್ತೆ ನೀನ್ ನಮ್ಗೆ ಹೆಮ್ಮೆ ಆಗೋ ಹಾಗೆ ಮಾಡಿದ್ಯಮ್ಮ. ಯಾಕೆ ಹೆಮ್ಮೆ ಆಗಲ್ಲ? ಆಸ್ತಿ ಅರ್ಧ ಕೊಡ್ತೀನಿ ಅಂದ್ರಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ. ಥ್ಯಾಂಕ್ಸ್ ಚಿಕ್ಕಪ್ಪ. ಫ್ಯಾಮಿಲಿಯಲ್ಲಿ ಎಲ್ರೂ ಒಪ್ಕೊಂಡಿದ್ದಾರೆ ರೀ. ನೀವೇನಂತೀರ ಹೇಳಿ? ಈಗ್ಲೂ ನನಗಿಷ್ಟ ಇಲ್ಲ ಗಂಗಾ, ಆದ್ರೆ ನಿನ್ಗೋಸ್ಕರ ಒಪ್ಕೋತಿದ್ದೀನಿ. ನಂಗೆ ಗೊತ್ತಿತ್ತು ರೀ ನೀವ್ ಒಪ್ಕೋತೀರಾ ಅಂತ. ಇನ್ನು ನಿಮ್ಮ ದತ್ತಕ್ಕೆ ಅಡ್ಡಿ ಇಲ್ಲ ಮೇಡಮ್. ಇನ್ನು ನಿಮ್ಮ ತಡೆಯೋರು ಯಾರು ಇಲ್ಲ, ಯಾರು ಬರೋದು ಇಲ್ಲ. ಇಲ್ಲಿ ಎಲ್ರಿಗೂ ನಾನು ಹೋಗೋದು ಒಪ್ಕೆ ಅಂದ್ಮೇಲೆ ರೂಪಾ ಮೇಡಮ್ ಮನೆಗ್ ಹೋಗಿ ಅವ್ರನ್ನು ಕೂಡ ಒಪ್ಸೋಣ. ನನ್ ಜೊತೆ ಯಾರ್ಯಾರು ಬರ್ತೀರಾ? ಯಾರ್ಯಾರೋ ಯಾಕಮ್ಮ, ಎಲ್ರೂ ಹೋಗೋಣ. ಹೌದಮ್ಮ. ಇಷ್ಟು ಹೇಳಿದ್ರು ಕೂಡ ಇವಳ ಜೈನು ಕರ್ಕೊಂಡು ಮನೆಗ್ ಬಂದ್ಲಾ? ಏಯ್ ತುಳಸಿ, ನೀನು ಕೂಡ ಬಂದಿದ್ಯಾ? ನಾನು ಹೇಳಿದ್ಯಾವ್ದು ಅರ್ಥ ಆಗ್ಲಿಲ್ವಾ? ಇವ್ರು ಕೂಡ ಬಂದಿದ್ದಾರೆ. ನಾನಂದ್ರೆ ಯಾರಿಗೂ ಭಯ ಇಲ್ವಾ? ಬನ್ನಿ. ಹಲೋ ಆಂಟಿ. ಹಾಯ್. ಏನ್ ಎಲ್ಲ ಸಡನ್ ಆಗಿ ಬಂದಿದ್ದೀರಾ? ಮೊದ್ಲು ಕೂತ್ಕೊಳ್ಳಿ. ಪರವಾಗಿಲ್ಲ ಆಂಟಿ, ಹೀಗೆ ಸಡನ್ ಡಿಸಿಷನ್ ತಗೊಂಡಾಗ ಸಡನ್ ಆಗೇ ಬರ್ಬೇಕಾಗತ್ತೆ. ಸಡನ್ ಡಿಸಿಷನ್ ಏನು ಜೈ? ಯಾಕೆ ನಿಮಗ್ ಗೊತ್ತಿಲ್ವಾ? ನೀವ್ ತಗೊಂಡಿರೋ ನಿರ್ಧಾರ ನನ್ಗೆ ಗೊತ್ತಾಗತ್ತೆ ಗಂಗಾ. ನಮ್ಮ ಅಮ್ಮಂಗೆ ಗೊತ್ತಾಯ್ತು, ನಿಮಗ್ ಗೊತ್ತಾಗ್ದೆ ಹೇಗಿರುತ್ತೆ? ಯಾವ ವಿಷಯ ತುಳಸಿ? ಅದು ಅಮ್ಮ, ಅದು ಏನಂದ್ರೆ ನಿಮ್ಮ ಅಮ್ಮಂಗೆ ಹೇಳೋಕಾಗ್ತಿಲ್ಲ, ನೀವೇ ಹೇಳಿ ಮೇಡಮ್. ಅವ್ರಿಗೆ ಗೊತ್ತಿಲ್ಲದೆ ಇರೋದಾದ್ರೆ ಹೇಳ್ಬೋದು ನಾಣಿ ಅವ್ರೆ. ಗೊತ್ತಿರೋ ವಿಷಯ ಮತ್ತೆ ಏನ್ ಹೇಳೋದು? ಆಂಟಿ ಗೊತ್ತೋ ಗೊತ್ತಿಲ್ವೋ ಅವ್ರ ಮೇಲೂ ಅನುಮಾನ ಗಂಗಾ. ಜೈ, ಹೆಣ್ಮಕ್ಳು ಮೊದ್ಲು ಹುಟ್ಟಿ ಆಮೇಲೆ ಅನುಮಾನ ಅಸೂಯೆ ಹುಟ್ಟಿದು ಅಂತಾರಲ್ಲ. ಹಳ್ಳಿಯ ಹಬ್ಬ. ಜೋಕ್ ಚೆನ್ನಾಗಿಲ್ಲ, ನಗೋದನ್ನ ನಿಲ್ಸಿ.
ಇಲ್ಲಿ ನಿತ್ಯ ಕೂಡ ಇರ್ತಾಳೆ, ಸ್ವಲ್ಪ ಕರೆಕ್ಟಾಗಿ ಮಾತಾಡಿ. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಗಂಗಾ. ಓಕೆ ಆಂಟಿ, ನಾನು ಹೇಳ್ತೀನಿ. ಫ್ಯಾಷನ್ ಶೋ ಆದ್ಮೇಲೆ ಗಂಗನ್ಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅವಳು ನಿಮ್ ಜೊತೆಲೇ ಇರ್ಬೇಕು ಅನ್ಕೊಂಡಿದ್ದಾಳೆ. ಇವಾಗೇನು ಅವಳು ದೂರ ಇದ್ದಾಳೆ ಜಾಯ್? ಹತ್ರ ಅಂದ್ರೆ ಅವಳು ನಿಮ್ ಫ್ಯಾಮಿಲಿ ಮೆಂಬರ್ ಆಗ್ಬೇಕು ಅನ್ಕೊಂಡಿದ್ದಾಳೆ. ಗಂಗಾ ಯಾವಾಗ್ಲೂ ನನ್ನ ಫ್ಯಾಮಿಲಿ ಮೆಂಬರೇ. ಹಾಗಲ್ಲ ಮೇಡಮ್, ನಿಮ್ಮನ್ನ ಗಂಗಾ ಮೇಡಮ್ ಅವರು ದತ್ತು ತಗೋಬೇಕು ಅನ್ಕೊಂಡಿದ್ದಾರೆ. ವಾಟ್? ಸಾರಿ ಮೇಡಮ್, ನಿಮ್ಮ ಮಗಳಾಗಿ ಗಂಗಾ ಮೇಡಮ್ ನಿಮಗೆ ದತ್ತು ಬರಬೇಕು ಅನ್ಕೊಂಡಿದ್ದಾರೆ. ನನ್ಗೆ ದತ್ತುವಾಗಿ ಬರೋದು ಅಂದ್ರೆ ನಿಮ್ಗೆ ಮಗಳಿಲ್ವಲ್ಲ ಮೇಡಮ್? ಇರೋ ಒಬ್ಳೇ ಒಬ್ಳು ಮಗಳು ಸತ್ತು ಹೋದ್ಲು. ನನ್ನ ನೋಡಿದ್ರೆ ಅಮ್ಮವ್ರನ್ನ ನೋಡ್ದ ಹಾಗೆ ಆಗತ್ತಲ್ವಾ? ಅವ್ರು ಇಲ್ಲ ಅನ್ನೋ ನೋವು ನಿಮಗಿರಲ್ಲ. ನಿಜಾನೇ ಅನ್ಕೋ, ಆದ್ರೆ ಆ ಮನೆಯವರೆಲ್ಲ ಒಪ್ಕೋಬೇಕಲ್ಲ ಗಂಗಾ? ಅಲ್ಲಿ ಎಲ್ಲ ಒಪ್ಕೊಂಡ್ರು ಮೇಡಮ್, ಇವ್ರು ಕೂಡ ಒಪ್ಕೊಂಡ್ರು. ಹೇಳ್ರಿ. ಗಂಗಾ ನಿಮ್ ಮಗಳಾಗಿನೇ ನಮಗ್ ಪರಿಚಯ ಆಗಿತ್ತು. ಈಗ ದತ್ತುವಾಗಿ ಬಂದು ನಿಮ್ ಮಗಳಾಗಿರ್ತೀನಿ ಅಂತ ಬಂದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಆಂಟಿ. ನಮ್ಮ ಅಜ್ಜಿ, ಚಿಕ್ಕಮ್ಮ, ಡ್ಯಾಡ್, ನಾನು ಒಪ್ಕೊಂಡಿದೀನಿ. ಇಲ್ಲಿ ನೋಡಿ, ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಒಪ್ಕೊಂಡ್ರು. ಚಿಕ್ಕಮ್ಮ ಚಿಕ್ಕಪ್ಪ ಹೇಳಿ. ಹಾ, ನಮ್ಮಿಷ್ಟ ಏನಿದ್ಯಮ್ಮ, ಎಲ್ಲ ನಿನ್ನಿಷ್ಟನೇ. ನೀನ್ ಹೆಂಗಂದ್ರೆ ಹಾಗೆ. ನಮ್ಗೆ ಯಾವ ತರ ಅಭ್ಯಂತರ ಇಲ್ಲಮ್ಮ. ನನ್ನ ಅತ್ತೆ ಮನೆಯಿಂದ ಯಾವ ತರ ಅಭ್ಯಂತರನೂ ಇಲ್ಲ ಮೇಡಮ್. ನೀವೇ ಒಪ್ಕೋಬೇಕು. ನಮ್ ಮೇಡಮ್ ಈ ಮನೆಗೆ ಮಗಳಾಗಿ ಬರೋದಕ್ಕೆ ನನಗೂ ನನ್ನ ಮೀನಾಕ್ಷಿಗೂ ಕೂಡ ಓಕೆ ಮೇಡಮ್. ನೀವೆಲ್ಲ ಸರಿ. ನೀನೇನಂತ್ಯ ತುಳಸಿ? ನಿಮ್ ಮಗಳನ್ನ ನಿಮಗ್ ಒಪ್ಸೋದಕ್ಕೆ ನನ್ನ ಅಭ್ಯಂತರ ಏನಿರತ್ತಮ್ಮ, ಆದ್ರೆ ನಿತ್ಯನ್ ಬಗ್ಗೆನೇ ಭಯ ನನ್ಗೆ. ಗಂಗಾಗೆ ನೀನೇ ಅಮ್ಮ. ದತ್ತು ತಗೊಂಡ್ರೆ ಗಂಗಾ ನನ್ ಮಗಳಾಗ್ತಾಳೆ. ಅದು ನಿಂಗಿಷ್ಟನಾ? ಗಂಗಾಗ್ ಒಳ್ಳೇದಾಗತ್ತೆ ಅಂದ್ರೆ ನಾನ್ ಯಾಕಮ್ಮ ಅಡ್ಡಿ ಬರ್ತೀನಿ? ನಮ್ಗೆಲ್ರಿಗೂ ಇಷ್ಟನೇ ಮೇಡಮ್. ನಿಮ್ಗೆ ಇಷ್ಟನಾ ಇಲ್ವಾ ಹೇಳಿ. ಡೋಂಟ್ ಸೇ ಎಸ್ ಮಾಮ್. ಇಷ್ಟ ಇಲ್ಲ ಅಂತ ಹೇಳು. ನಂಗಿಷ್ಟ ಇಲ್ಲ. ಎಸ್. ಗಂಗಾ ಪ್ರಪೋಸಲ್ ಚೆನ್ನಾಗಿದೆ. ನನ್ ಮಗಳು ನನ್ನ ಹತ್ರಕ್ಕೆ ಇಷ್ಟು ದಿನ ನನ್ ಮಗಳಾಗಿ ನಡ್ಸಿರೋ ಗಂಗಾ ದತ್ತು ಪ್ರಕಾರ ನನ್ ಮಗಳಾಗಿ ಬರೋದು ನನಗೆ ಇಷ್ಟನೇ. ಆದ್ರೆ ಇದೆಲ್ಲ ಅಗತ್ಯನಾ ಅನಿಸ್ತಾ ಇದೆ. ದತ್ತು ತಗೊಳ್ದೇ ಇದ್ರೂನು ಗಂಗಾ ನನ್ನ ಮಗಳಿಗೆ ಸಮಾನ. ಗಂಗಾನ ನಾನು ಮಗಳಿನ ಹಾಗೆ ನೋಡಿದ್ದೀನಿ. ನನ್ ವಯಸ್ಸಿನ ಮಕ್ಳೆಲ್ಲ ನಿಮ್ಗೆ ಮಗಳು ಸಮಾನನೇ ಮೇಡಮ್. ಮಗಳಾಗಿ ನೋಡೋದ್ ಬೇರೆ, ನಿಜವಾಗ್ಲೂ ಮಗಳಾಗೋದ್ ಬೇರೆ. ಏನಮ್ಮ ಕರ್ದಿದ್ದು? ನಾನೇನ್ ಹೇಳಿದ್ದು? ನೀವ್ ಮಾಡಿದ್ದೇನು? ನಾವೇನ್ ಮಾಡಿದ್ವಮ್ಮ? ಅಡಾಪ್ಷನ್ ನಿಲ್ಸಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡ್ ಬಂದ್ರಾ? ಅಯ್ಯೋ, ನಾವೇನಮ್ಮ ಕರ್ಕೊಂಡ್ ಬರೋದು? ಆ ಗಂಗಾನೇ ಎಲ್ರನ್ನೂ ಕರ್ಕೊಂಡ್ ಬಂದಿದ್ದು. ಹೇಳ್ರಿ. ಹೌದಮ್ಮ, ಎಲ್ಲ ಗಂಗಾ ಮಾಡಿದ್ದು, ನಾವೇನ್ ಮಾಡ್ಲಿಲ್ಲ. ಮತ್ತೆ ನೀವ್ಯಾಕ್ ಬಂದ್ರಿ? ಇದೇನಮ್ಮ, ಎಲ್ರು ಬಂದು ನಾವು ಬರ್ದೇ ಇದ್ರೆ ಏನ್ ಚೆನ್ನಾಗಿರುತ್ತೆ? ಏನೋ ವಿಧಿ ಇಲ್ದೆ ಬಂದಿದ್ದಮ್ಮ, ಅಷ್ಟೇ. ಬಂದವರು ಸೈಲೆಂಟ್ ಆಗಿರೋದ್ ಬಿಟ್ಟು ಅಡಾಪ್ಷನ್ ವಿಷಯ ಯಾಕೆ ಮಾತಾಡ್ಬೇಕಿತ್ತು? ಬಂದ ಮೇಲೆ ಏನೋ ಒಂದ್ ಮಾತಾಡ್ಬೇಕಲ್ವಾ? ಏನೂ ಮಾತಾಡ್ದಿದ್ರೆ ಚೆನ್ನಾಗಿರತ್ತಾ? ಹಾಗಂತ ನಂಗೆ ಅಗೇನ್ಸ್ಟ್ ಆಗಿ ಮಾತಾಡ್ತೀರಾ? ನಿಜ ಹೇಳಿ, ನನ್ನ ಡಬಲ್ ಕ್ರಾಸ್ ಮಾಡ್ತಿದ್ದೀರಾ ಅಲ್ವಾ? ನನ್ಗೆ ಚೀಟ್ ಮಾಡ್ತಿದ್ದೀರಾ ಅಲ್ವಾ? ರಾಮ್ ರಾಮ, ನಾವ್ಯಾಕೆ ಹಾಗೆ ಮಾಡ್ತೀವಮ್ಮ? ಏನ್ರಿ ಯಾರೋಪ? ನಿನ್ಗೆ ಮೋಸ ಮಾಡೋರಾಗಿದ್ರೆ ನಿನ್ ಜೊತೆ ಯಾಕೆ ಕೈ ಜೋಡಿಸ್ತೀವಮ್ಮ? ನಿನ್ಗೆ ಯಾಕೆ ಸಹಾಯ ಮಾಡ್ತೀವಿ? ನಿನ್ಗೆ ಈ ವಿಷಯ ಹೇಳಿದ್ದೆ ನಾವಲ್ವಾ?
ಮತ್ತೆ ಆ ಗಂಗಾ ಈ ಮನೆ ತನಕ ಹೇಗ್ ಬಂದ್ಲು? ಹೇಗ್ ಬರೋಕ್ ಬಿಟ್ರಿ? ಏನ್ ಮಾಡ್ತಿದ್ರಿ ನೀವು? ನಾವೇನ್ ಮಾಡೋದಮ್ಮ, ಆ ಗಂಗನ್ ಜಾಣ್ತನ ನಿನ್ಗೂ ಗೊತ್ತಿರದೆ. ನಾವು ಹೇಳಿದ್ರೆ ಸುಮ್ನಿರ್ತಾಳ ಹೇಳು? ಇನ್ನೇನ್ ಸಹಾಯ ಮಾಡ್ತೀರಾ ನೀವು? ಅವಳನ್ನ ತಡಿಯೋಕ್ ಕೈಯಲ್ಲಾಗದೆ ಇದ್ರೆ ನೀವ್ ಯಾಕೆ ಬೇಕು ನನ್ಗೆ? ಏನೋ ನಮ್ ಕೈಲಾಗೋದ್ನ ನಾವು ಮಾಡ್ತೀವಿ. ಹೀಗೆ ಕಷ್ಟದ ಕೆಲಸ ಮಾಡು ಅಂದ್ರೆ ನಮ್ಗೆಲ್ಲ ಹೇಗಾಗತ್ತಮ್ಮ? ಅಂತ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ಹೌದಮ್ಮ, ನಾವೇನೋ ಅಳಿಲಿನ ಸೇವೆ ಮಾಡಬಹುದೇ ಹೊರತು ಆ ಸಮುದ್ರಕ್ಕೆ ಸೇತುವೆ ಕಟ್ಬೇಕಾದವಳು ನೀನೇ. ನೋ ಡೌಟ್ ಗಂಗಾ ಇವ್ರನ್ನ ಮ್ಯಾನೇಜ್ ಮಾಡಿದಾಳೆ. ಈ ವಿಷಯದಲ್ಲಿ ಇವರು ಹೆಲ್ಪ್ ಮಾಡಲ್ಲ, ನಾನೇ ಏನಾದ್ರೂ ಮಾಡ್ಬೇಕು. ಸರಿ, ನೀವ್ ಹೋಗಿ. ನನ್ನ ಚೀಟ್ ಮಾಡಿದ್ರಿ ಅಂತ ಗೊತ್ತಾಯ್ತೋ ಇಬ್ರನ್ನು ಶೂಟ್ ಮಾಡ್ಬಿಡ್ತೀನಿ. ಜೈ, ಥ್ಯಾಂಕ್ ಯು ಆಂಟಿ. ನೀವು ಕುಡಿಯಲ್ವಾ ಆಂಟಿ? ಅದು ಹೇಗೂ ನಾವು ಇನ್ಮುಂದೆ ತಾಯಿ ಮಗಳಲ್ವಾ ರೀ, ಈಗಿಂದಾನೆ ಎಲ್ಲ ಹಂಚ್ಕೋತೀವಿ. ಕಾಫಿ ತಗೊಳ್ಳಿ, ನನ್ ಭಾವಿ ಅಮ್ಮ ಆಗೋರೆ. ಥ್ಯಾಂಕ್ ಯು ಗಂಗಾ. ಅಬ್ಬಾ, ಹಾಲು ನೀರ್ ತರ ಆಗ್ಲೇ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರಲ್ಲ. ಮತ್ತೆ ಸಕ್ಕರೆ ಕಾಫಿ ತರ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ರಿ. ಒಂದ್ ಒಳ್ಳೆ ಕೆಲಸ ಆಗೋ ಮೊದಲು ಬಾಯಿನ ಸಿಹಿ ಮಾಡಿದ್ರಿ ಮೇಡಮ್, ಇದು ತುಂಬಾ ಒಳ್ಳೆ ಶುಭ ಸೂಚನೆ. ವೆಲ್ ಆಂಟಿ, ಅಡಾಪ್ಷನ್ ಒಪ್ಕೊಂಡಿದ್ರಿ. ಈ ಪ್ರೋಗ್ರಾಮ್ನ ಯಾವಾಗ ಇಟ್ಕೊಳ್ಳೋಣ? ಗಂಗಾ ಯಾವಾಗ ನನ್ ಮಗಳಾಗ್ತಾಳೋ ಅಂತ ನಾನ್ ಕಾಯ್ತಾ ಇದ್ದೀನಿ. ಯಾವ್ದಾದ್ರೂ ಒಂದ್ ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡೋಣ. ನಾಣಿ ಸರ್, ಪುರೋಹಿತ್ರಿಗೆ ಫೋನ್ ಮಾಡು. ಇಷ್ಟು ಚಿಕ್ಕ ವಿಷಯಕ್ಕೆ ಪುರೋಹಿತ್ರ ಯಾಕೆ ಸರ್? ಪಂಚಾಂಗ ಸಾಕು. ನಾಣಿ ಸರ್, ಫೈಲ್ಸ್ ಇರ್ಬೇಕಾದ ಆಫೀಸ್ ಬ್ಯಾಗ್ ಅಲ್ಲಿ ಪಂಚಾಂಗ ತಂದಿದ್ಯಾ? ಅವಾಗವಾಗ ಬೇಕಾಗುತ್ತಲ್ಲ ಸರ್? ಬೇಕಾಗತ್ತಾ? ಅಂದ್ರೆ ನಾನು ಕೂಡ ಪುರೋಹಿತ ಅಲ್ವಾ ಮೇಡಮ್, ಯಾವಾಗಾದ್ರೂ ಬೇಕಾಗುತ್ತೆ ಅಂತ ಪಂಚಾಂಗನ ಜೊತೆಗೆ ಇಟ್ಕೊಂಡಿರ್ತೀನಿ. ನಿನ್ ಮುಂದಾಲೋಚನೆ ಈ ಕೆಲ್ಸಕ್ ಬಂತು ಅಂತಾಯ್ತು. ಏಯ್, ನಿನ್ಗೆ ಆಫೀಸಲ್ಲಿ PA ಪೋಸ್ಟ್ ಕೊಟ್ಟ ಹಾಗೆ ಮನೆಯಲ್ಲಿ ಪುರೋಹಿತನ್ ಪೋಸ್ಟ್ ಕೊಡ್ಬೇಕು. ಏನ್ ಸರ್, ನೀವು ಕೊಡದೆ ಇದ್ರು ನಾನು ತಗೋತೀನಿ. ತಗೊಳ್ಳೋದು ಅಂದ್ರೆ ಅದೇ ಮೇಡಮ್, ಮುಹೂರ್ತ ನೋಡೋ ಜವಾಬ್ದಾರಿನ ನನ್ನ ಭುಜದ ಮೇಲೆ ಒತ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಮಾತ್ ಕೊಡ್ತಿದ್ದೀನಿ ಗಂಗಾ, ಯಾವ ಪರಿಸ್ಥಿತಿಲೂ ನನ್ ಮನ್ಸ್ ಬದಲಾಗಲ್ಲ, ಕಾರ್ಯನಿಲ್ಲ. ಥ್ಯಾಂಕ್ ಯು ಆಂಟಿ. ಇನ್ನು ನಾವು ಹೊರಡ್ತೀವಿ, ಅರೇಂಜ್ಮೆಂಟ್ ಎಲ್ಲ ಮಾಡ್ಬೇಕಲ್ಲ. ಓಕೆ ಜೈ, ನಾಳೆ ಡೈರೆಕ್ಟ್ ಆಗಿ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಓಕೆ ಆಂಟಿ, ಬನ್ನಿ. ಬಾಯ್ ಆಂಟಿ. ಬರ್ತೀನಿ ಮೇಡಮ್. ಸರಿ ಗಂಗಾ, ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ.
ಬಾಯ್ ಆಂಟಿ. ಬರ್ತೀನಿ ಮೇಡಮ್. ಸರಿ ಗಂಗಾ. ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ನನಗೆ ತುಂಬ ಖುಷಿ ಆಗ್ತಿದೆ ತುಳಸಿ. ನನ್ನ ಮಗಳು ಮತ್ತೆ ನನ್ನ ಹತ್ರ ಬರ್ತಾಳೆ. ಆದ್ರೆ ನನಗೆ ಭಯ ಆಗ್ತಿದ್ಯಮ್ಮ. ನಿತ್ಯ ನನ್ನನ್ನು ಹೆದರ್ಸಿದ್ಲು. ನನಗೂ ಹೇಳಿದ್ಲು ತುಳಸಿ. ಅದಕ್ಕೆ ಮೊದಲು ದತ್ತು ತಗೊಳ್ಳೋದು ಇಷ್ಟ ಇಲ್ಲ ಅಂತ ನಟಿಸಿ ಆಮೇಲೆ ಒಪ್ಕೊಂಡೆ. ಮತ್ ಮುಂದೆ ಹೇಗಮ್ಮ? ನಿತ್ಯನ ಸರಿ ಮಾಡಬೇಕು ಅಂದ್ರೆ ಇದೊಂದೇ ದಾರಿ ತುಳಸಿ. ಗಂಗಾಗೆ ಗೊತ್ತಿತ್ತೋ ಗೊತ್ತಿಲ್ದೇನೋ ಒಳ್ಳೆ ಐಡಿಯಾ ಬಂದಿದೆ. ಆದ್ರೆ ದತ್ತು ತಗೊಂಡ್ರೆ ಗಂಗಾನ ಬದುಕೋಕ್ ಬಿಡಲ್ಲ ಅಂತ ನಿತ್ಯ ಹೇಳಿದ್ಲು. ಎಲ್ಲದಕ್ಕೂ ಆ ದೇವ್ರೇ ದಿಕ್ಕು ತುಳಸಿ. ದೇವ್ರೇ ಗಂಗಾಗೆ ಆ ಯೋಚನೆ ಕೊಟ್ಟಿದ್ದು. ಗಂಗಾ ನನ್ಗೆ ಸಿಗೋದಿಲ್ವೇನೋ ಅನ್ನೋ ಯೋಚನೆ ಮನ್ಸಲ್ಲಿ ಎಲ್ಲೋ ನೋವು ಮಾಡ್ತಾನೆ ಇತ್ತು. ನಾಳೆಗೆ ಆ ನೋವು ದೂರ ಆಗತ್ತೆ ತುಳಸಿ. ನಾಳೆ ಕಾರ್ಯನ ತಡಿದೆ ನಿತ್ಯ ಸುಮ್ನೆ ಇರ್ತಾಳಮ್ಮ? ಇರಲ್ಲ, ಖಂಡಿತ ನಿಲ್ಸೋ ಪ್ರಯತ್ನ ಏನಾದ್ರೂ ಮಾಡ್ತಾಳೆ. ನಿತ್ಯ ಹತ್ರ ಈಗ್ಲೇ ಮಾತಾಡ್ ನೋಡೋಣ, ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡೋಣ. ಕೇಳ್ತಾಳೆ ಅಂತೀರಾ? ನೋಡೋಣ ತುಳಸಿ, ನಮ್ ಪ್ರಯತ್ನ ನಾವು ಮಾಡೋಣ. ದೈವ ಸಂಕಲ್ಪ ಹೇಗಿದೆಯೋ ಹಾಗಾಗತ್ತೆ. ನಡಿ. ಏನ್ ಚಂದ್ರಿಕಾ, ಏನು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಆಗ್ಲಿ ಚೀಟ್ ಮಾಡಿದ್ರೆ ಶೂಟ್ ಮಾಡ್ತೀನಿ ಅಂದ್ಲಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ಯಾ? ಅಲ್ಲ ರೀ, ನಾಳೆನೆ ದತ್ತು ಕಾರ್ಯಕ್ರಮ. ಹಾಗೋ ಹೀಗೋ ಎಲ್ಲರೂ ಒಪ್ಕೊಂಡ್ರು. ಎಲ್ಲ ಕರೆಕ್ಟಾಗಿ ನಡೆದ್ರೆ ಗಂಗಾ ಆ ಮನೆಗೆ ದತ್ತು ಹೋಗ್ತಾಳೆ. ನಮ್ಗೆ ನಮ್ಮ ಆಸ್ತಿ ಸಿಗತ್ತೆ, ಇನ್ನೇನ್ ಸಮಸ್ಯೆ? ನಾಳೆ ಪ್ರೋಗ್ರಾಮ್ ಆಗತ್ತಾ ಇಲ್ವಾ ಅನ್ನೋದೇ ಸಮಸ್ಯೆ. ನಡೆದ್ರೆ ಒಳ್ಳೇದಾ, ನಡೆದಿದ್ರೆ ಸಮಸ್ಯೆನಾ? ದತ್ತು ನಡೆದ್ರು ನಡೀದೇ ಹೋದ್ರು ನಮಗೇನು ನಷ್ಟ ಇಲ್ಲ ರೀ. ಆದ್ರೆ ಅಡಾಪ್ಷನ್ ಆದ್ರೆ ನಷ್ಟ ಆಗೋದು ನಿತ್ಯಾಗೆ. ನಿತ್ಯಾಗೆ ನಷ್ಟ ಆದ್ರೆ ನಮ್ಗಾಗೋ ನಷ್ಟ ಏನಿಲ್ವಲ್ಲ, ಅದೇನು ನಮ್ಮ ಆಸ್ತಿ ಅಲ್ಲ. ಅಬ್ಬಾ, ಆಸ್ತಿ ವಿಷಯ ಬಿಡ್ರಿ, ಅಲ್ಲಿ ನಿತ್ಯ ಏನ್ ಮಾಡ್ಬೋದು? ದತ್ತು ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ವಲ್ಲ, ನಿತ್ಯ ಏನ್ ಮಾಡಬಹುದು? ಎಲ್ರೂ ಒಪ್ಕೊಂಡ್ಮೇಲೆ ಅವಳು ಮಾತ್ರ ಏನ್ ಮಾಡ್ತಾಳೆ? ಸುಮ್ಮನೆ ನೋಡ್ತಾಳೆ. ಅವಳು ಸೈಲೆಂಟ್ ಆಗಿರೋ ರೀತಿ ಅವಳಲ್ಲ. ಖಂಡಿತವಾಗ್ಲೂ ಏನೋ ಒಂದು ಮಾಡ್ತಾಳೆ. ಏನ್ ಮಾಡ್ತಾಳೆ ಅನ್ಕೊಂಡೆ? ಗಂಗಾನ ಸಾಯಿಸಿದ್ರು ಸಾಯಿಸಬಹುದು. ಇಷ್ಟು ಬೇಗನಾ? ವೇಟ್ ಮಾಡಿದ್ರೆ ನಿತ್ಯ ಗಾಸ್ತಿ ಅಸ್ತಿತ್ವ ಎರಡೂ ಇಲ್ದಿರೋ ಹಾಗಾಗತ್ತೆ. ಬೆಳಗ್ಗೆ ತನಕನೂ ಕಾಯೋದಿಲ್ಲ. ಇವಾಗ್ಲೇ ಏನಾದ್ರೂ ಮಾಡ್ತಾಳ ಅವಳಿಗೆ. ಅಂದ್ರೆ ಗಂಗಾ ಈ ರಾತ್ರಿಗೆ ಸಾಯ್ತಾಳ? ಏನೋ ಸಾಯ್ಬಹುದು, ಇಲ್ಲ ನಿತ್ಯಾನೇ ಸಾಯಿಸಬಹುದು. ನಾನು ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ? ಬೇಗ ಕೆಲ್ಸ ಫಿನಿಶ್ ಮಾಡಿ. ನೀವ್ ಹೇಳಿದ್ದೆಲ್ಲ ನೆನ್ಪಿದೆ, ಆದ್ರೆ ಅರ್ಥ ಆಗ್ತಿಲ್ಲ ಮೇಡಮ್. ಗೋಡೌನ್ ಸುಟ್ಟು ಹಾಕಿ ಅಂದೆ, ಅದು ಅರ್ಥ ಆಗ್ಲಿಲ್ವಾ? ಈ ಗೋಡೌನ್ ಯಾರ್ದು ಮೇಡಮ್? ನಾನ್ ಶತ್ರು ಅಲ್ದಿರೋ ಶತ್ರುದು. ಇದ್ರಲ್ಲಿ ಏನಿದೆ ಮೇಡಮ್? ಏನೂ ಇಲ್ಲ, ಎಂಟಿ ಇದೆ. ಮತ್ತೆ ಈ ಖಾಲಿ ಇರೋ ಗೋಡೌನ್ಗೆ ಬೆಂಕಿ ಹಾಕೋದು ಯಾಕೆ ಮೇಡಮ್? ಬಲ್ಬ್ ಇರೋ ಕಡೆ ಸ್ವಿಚ್ ಇರತ್ತಾ? ಬಲ್ಬ್ ಒಂದ್ ಕಡೆ, ಸ್ವಿಚ್ ಇನ್ನೊಂದ್ ಕಡೆ ಇರತ್ತೆ. ಸ್ವಿಚ್ ಒತ್ತಿದ್ರೆ ಬಲ್ಬ್ ಉರಿಯೋದು. ಈ ಗೋಡೌನ್ ಸ್ವಿಚ್ ತರಾನೆ. ಇದಕ್ಕೆ ಬೆಂಕಿ ಇಟ್ರೆ ಇನ್ನೊಂದ್ ಕಡೆ ಬಲ್ಬ್ ಉರಿಯತ್ತೆ. ಅರ್ಥ ಆಗ್ಲಿಲ್ವಾ? ನಮ್ ಟಾರ್ಗೆಟ್ ಬೇರೆ ಕಡೆ ಇದೆ. ಅದ್ರ ಸುತ್ತ ಫಿನಿಂಗ್ಸ್ ಇರತ್ತೆ. ಆ ಫಿನ್ಸಿಂಗ್ ಹಾಳಾಗ್ಬೇಕು ಅಂದ್ರೆ ಇಲ್ಲಿ ಫೈರ್ ಬೀಳ್ಬೇಕು. ಈ ಫೈರ್ಗೆ ಆ ಫೆನ್ಸಿಂಗ್ ಇಲ್ಲಿ ಬರುತ್ತೆ. ನಾವು
ಟಾರ್ಗೆಟ್ ಹತ್ರ ಹೋಗ್ತೀವಿ, ಈಸಿಯಾಗಿ ಹೊತ್ಕೊಂಡು ಹೋಗ್ತೀವಿ. ಈಗ ಅರ್ಥ ಆಯ್ತಾ? ಹೋಗಿ ಪೆಟ್ರೋಲ್ ಸುರೀರಿ. ಓಕೆ ಮೇಡಮ್. ಮೇಡಮ್ ತಗೊಳ್ಳಿ ಮೇಡಮ್, ಹಚ್ಚಿ. ಸರ್ ಸರ್ ಸರ್, ಹೇಗಾಯ್ತು ನಾಣಿ? ನನಗೂ ಈಗಷ್ಟೇ ಗೊತ್ತಾಯ್ತು ಸರ್. ತಕ್ಷಣ ಕಂಪ್ಲೇಂಟ್ ಕೊಟ್ಟು ಫೈರ್ ಸ್ಟೇಷನ್ಗೆ ಕಾಲ್ ಮಾಡಿದ್ದೀನಿ ಸರ್. ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಆಯ್ತಾ? ಇಲ್ಲ ಸರ್, ಇದ್ಯಾರು ಬೇಕು ಅಂತಾನೆ ಮಾಡಿದ್ದಾರೆ. ಬೇಕು ಅಂತ ಮಾಡಿದ್ರಾ? ಹೌದು ಸರ್, ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ. ಆ ಪೆಟ್ರೋಲ್ ಕ್ಯಾನ್ ಕೂಡ ಸಿಕ್ಕಿದೆ ಸರ್. ಇದು ಖಂಡಿತ ನಮ್ಮ ರೈವಲ್ ಗ್ರೂಪ್ ದ ಕೆಲಸ ಆಗಿರುತ್ತೆ. ನೋ ನಾಣಿ, ಇದು ಅವ್ರ ಕೆಲಸ ಅಲ್ಲ. ಗೋಡೌನ್ ಎಂಟಿ ಆಗಿದೆ. ಈ ಕೆಲಸ ಮಾಡೋದ್ರಿಂದ ಅವ್ರಿಗಾಗೋ ಯೂಸ್ ಏನೂ ಇಲ್ಲ, ನಮಗೂ ಏನು ಲಾಸ್ ಆಗಲ್ಲ. ಮತ್ತೆ ಯಾರು ಮಾಡಿರ್ತಾರೆ ಸರ್? ಎಂಟಿ ಗೌಡನ್ಗೆ ಬೆಂಕಿ ಬಿದ್ರೆ ಯಾರಿಗೆ ತಾನೇ ಲಾಭ ಇದೆ ಸರ್? ಸರ್, ಗಂಗಾ ಮೇಡಮ್ ಮನೇಲೇ ಇದ್ದಾರಾ? ಮನೇಲೇ ಇದ್ದಾಳೆ. ಯಾಕೆ? ನಾವು ಬೇಗ ಮನೆಗೆ ಹೋಗ್ಬೇಕು, ಬನ್ನಿ ಸರ್. ಏನಕ್ಕೆ? ನನ್ಗೆ ಯಾಕೋ ಇದೆಲ್ಲ ಪ್ಲಾನ್ ಅನ್ನಿಸ್ತಿದೆ ಸರ್. ಪ್ಲಾನಾ? ಹೌದು ಸರ್. ಬೆಳಗಾದ್ರೆ ದತ್ತು ಕಾರ್ಯಕ್ರಮ, ಅದು ಇಷ್ಟ ಆಗದಿರೋ ಯಾರಾದ್ರೂ ಗಂಗಾ ಮೇಡಮ್ಗೆ ತೊಂದರೆ ಕೊಡಬೇಕು ಅಂತ ನಮಗೂ ತೊಂದರೆ ಕೊಡ್ತಿದ್ದಾರೆ ಅನ್ಸುತ್ತೆ ಸರ್. ಏನ್ ಹೇಳ್ತಿದ್ಯಾ ನಾಣಿ? ಯೋಚನೆ ಮಾಡಿ ಮಾಡ್ಬೇಕು ಅಂತಾರೆ. ಬೇಗ ಬನ್ನಿ ಸರ್. ಅಡಾಪ್ಷನ್ಗೆ ಅಡ್ಡ ಬರೋರು ಯಾರಿದ್ದಾರೆ? ಎಲ್ರೂ ಒಪ್ಕೊಂಡಾಯ್ತಲ್ಲ. ಒಪ್ಪದೇ ಇದ್ದವರು ಇರ್ಬೋದು ಸರ್, ಕಣ್ಣಿಗೆ ಕಾಣದೇ ಇರೋ ಶತ್ರುಗಳು ಇರ್ತಾರೆ ಸರ್. ಅಂತವ್ರು ಯಾರಿದ್ದಾರೆ ನಾಣಿ? ಹೇಳಿದ್ನಲ್ಲ ಸರ್, ಯಾರೋ ಒಬ್ರು ಶತ್ರು ಇದ್ದೇ ಇರ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಇದು ಖಂಡಿತ ಅವ್ರದೇ ಕೆಲಸ ಆಗಿರುತ್ತೆ. ನಾವು ಬೇಗ ಹೋದ್ರಷ್ಟೇ ಮೇಡಮ್ನ ಕಾಪಾಡಕ್ಕಾಗೋದು. ಬೇಗ ಬನ್ನಿ ಸರ್. ಹೇಳಿದ್ದನ್ನ ನೆನಪಿದೆ ಅಲ್ವಾ? ಮನೆಗೆ ಹೋಗಿ ಗಂಗಾನ ಬಿಟ್ಟು ಉಳ್ದವರಿಗೆಲ್ಲ ಸ್ಪ್ರೇ ಹಾಕಿ ಮಲಗಿಸಿ ನನಗೆ ಕಾಲ್ ಮಾಡಿ. ಆ ಗಂಗಾನ ನನ್ನ ಕೈಯಾರೆ ನಾನೇ ಸಾಯಿಸ್ತೀನಿ. ನೋಡಿ, ಏನಾಯ್ತು? ಮೇಡಮ್, ಲೈನ್ ಕ್ಲಿಯರ್, ನೀವು ಒಳಗೆ ಬರ್ಬೋದು.
ನೀವು ಹೊರಗಡೆ ಕಾವಲ್ ಕಾಯಿರಿ. ಯಾರಾದ್ರೂ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಗಂಗಾ, ಇನ್ನು ನಿನ್ನ ಯಾರು ಕಾಪಾಡಲ್ಲ. ಯು ಆರ್ ಗೋಯಿಂಗ್ ಟು ಡೈ. ನರ್ಕಕ್ಕೆ ಕಳಿಸ್ತೀನಿ. ನಿತ್ಯ ನಿಂತ್ಕೋ. ಇಷ್ಟೊತ್ತು ಎಲ್ಲಿಗೆ ಹೋಗಿದೆ? ಹೊರಗಡೆ. ಹೊರಗಡೆ ಅಂದ್ರೆ ಎಲ್ಲ ಹೇಳ್ಬೇಕಾ? ಏನ್ ಮಾಡ್ತಿದ್ಯಾ ನಿತ್ಯ ನೀನು? ಗಂಗಾನ ಸಾಯಿಸೋದಕ್ ಹೋಗಿದ್ಯಾ? ಓ, ಗೊತ್ತಾಗೋಯ್ತಾ? ಬ್ಯಾಡ್ ಲಕ್ ಮಾಮ್, ಜಸ್ಟ್ ಮಿಸ್ ಆಗೋಯ್ತು. ಇಲ್ದಿದ್ರೆ ಇಷ್ಟ ಹೊತ್ತಿಗೆ ನಿನ್ ಮಗಳು ನನ್ ಕೈಲಿ ಸಾಯ್ತಿದ್ಲು. ಮಾಯಾವಿನ ಕಳ್ಸಿ ರಾಮನ್ನ ಡೈವರ್ಟ್ ಮಾಡಿ ರಾವಣಾಸುರ ಸೀತೆನ ಹೊತ್ಕೊಂಡು ಹೋದ ಹಾಗೆ ಗಂಗಾನ ಮುಗ್ಸೋಕೆ ತುಂಬಾ ಪ್ಲಾನ್ ಮಾಡಿದ್ದೆ ಮಾಮ್. ಜೈ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಜೈನ ಮನೆಯಿಂದ ಹೊರಗಡೆ ಕಳ್ಸಿ ಮನೇಲಿರೋ ಗಂಗಾನ ಎತ್ತಬೇಕು ಅಂದ್ಕೊಂಡಿದ್ದೆ. ಛೇ, ತಪ್ಪಿಸ್ಕೊಂಡ್ಲು. ಅವಳಿಗಿನ್ನೂ ಈ ಭೂಮಿ ಮೇಲೆ ಋಣ ಇದೆ ಅನ್ಸತ್ತೆ. ತಪ್ಪು ಮಾಡ್ತಿದ್ಯಾ ನಿತ್ಯ? ಯಾಕೆ? ನೀನು ತಪ್ಪು ಮಾಡ್ಲಿಲ್ವಾ? ಗಂಗಾ ಈ ಮನೆಗೆ ದತ್ತಲ್ ಬರಬಾರ್ದು ಅಂದೆ, ಕೇಳಿದ್ಯಾ? ಇಲ್ವೇ? ಇದನ್ನ ನಿನ್ಗೆ ಹೇಳ್ದೆ ಮಾಡ್ತಿದ್ದೀನಾ? ಅವಳು ಈ ಮನೆಗೆ ಬಂದ್ರೆ ಮುಗಿಸ್ತೀನಿ ಅಂದೆ, ಹಾಗೆ ಮಾಡ್ತಿದ್ದೀನಿ. ಗಂಗಾ ಶಾಪದಿಂದ ಸತ್ತೋಗ್ತಾಳೆ ನಿತ್ಯ. ಕನಿಷ್ಠ ಅಲ್ಲಿವರೆಗೂನಾದ್ರೂ ಅವಳನ್ನ ಖುಷಿಯಾಗಿರಕ್ ಬಿಡು. ಆ ಶಾಪದಿಂದ ಹೋಗೋಳು ಆ ಮನೇಲೆ ಹೋಗದೆ ಈ ಮನೆಗೆ ಯಾಕೆ ಬರ್ಬೇಕು ಮಾಮ್? ಆ ಮನೆ ಸೊಸೆಯಾಗಿ ಸಾಯೋದ್ ಬಿಟ್ಟು ಈ ಮನೆ ಮಗ್ಳಾಗ್ ಸಾಯ್ಬೇಕಾ? ಅದಕ್ಕೆ ಮುಗ್ಸೋಣ ಅಂದ್ಕೊಂಡೆ.